ಹಿಟ್ ಅಂಡ್ ರನ್ ಇದು ಉಪ್ಪುಂದನ ಉಪಟಳ. ಬ್ರೇಕ್ ನಂತರ ಹಿಟ್ ಅಂಡ್ ರನ್ಗೆ ಮತ್ತೊಮ್ಮೆ ಸ್ವಾಗತ. ಧನಂಜಯ್ ಕುಮಾರ್ ರೇ, ಬಹುಶಃ ಒಂದು ದಿಟ್ಟ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಬಜೆಟ್ ಮಂಡನೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರಿ. ಆದ್ರೆ ಅಷ್ಟು ಸಂಖ್ಯೆಯ ಶಾಸಕರ ಬಲವೇ ನಿಮ್ಮ ಜೊತೆ ಇಲ್ಲ. 22 ಸಂಖ್ಯೆ ನಾನು ಹೇಳಿದ್ದಲ್ಲ ರೀ ಸ್ವಾಮಿ, ನೀವ್ ಹೇಳಿದ್ರಿ ಒಂದ, ನೆಹರು ಓಲೇಕರ್ ಹೇಳಿದ್ರಿ ಒಂದ, ಎಲ್ಲರೂ ಕೆಜೆಪಿ ತಾನೆ. ನೆಹರು ಓಲೇಕರ್ ಹೇಳಿದ್ದು, ಅದೇ ಹೆಸರುಗಳನ್ನು ಹೇಳಿದ್ದಾರೆ. ಅಲ್ಲ ಧನಂಜಯ್ ಕುಮಾರ್, ಯಾರ್ಯಾರು ಶಾಸಕರು ಯಾರು ಸಚಿವರು ಅಂತ ಹೆಸರುಗಳನ್ನು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಆದ್ರೆ ಏನ್ ಗೊತ್ತಾ, ಯಾರ್ಯಾರ ಹೆಸರು ಹೇಳ್ತಿದಾರೋ ಅವರೇ ಇಬ್ಬಂದಿತನದಲ್ಲಿದ್ದಾರೆ. ಯಾರು ಹೇಳಿದ್ದು ನಿಮ್ಗೆ? ಆಯ್ತು, ರೇಣುಕಾಚಾರ್ಯರ ಕೇಳಬೇಕು ನೀವು ಇವತ್ತು. ರೇಣುಕಾಚಾರ್ಯ ನೀವು ಕೇಳಿ. ರೇಣುಕಾಚಾರ್ಯರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ರೇಣುಕಾಚಾರ್ಯ ಅವ್ರನ್ನ ಮಾತಾಡಿ ಅಂತ ಹೇಳಿದ್ರೆ ನಾನು ಚುನಾವಣೆ ಆಗುವವರೆಗೂ ಮಾಧ್ಯಮದ ಮುಂದೆ ಬರೋದೇ ಇಲ್ಲ, ಮಾತೇ ಆಡೋದಿಲ್ಲ ಅಂತಾರೆ. ನೇರವಾಗಿ ರೇಣುಕಾಚಾರ್ಯರು ಹೇಳಿದ ಮಾತಿದು. ರೇಣುಕಾಚಾರ್ಯರನ್ನ ನೀವು ಕೇಳಿ. ಖಂಡಿತ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಮಾತಾಡುವಂತ ಸಂದರ್ಭ ಬರಲಿಲ್ಲ. ಈಗ ಸಂದರ್ಭ ಬಂದಿದೆ. ಅವರ ಹೆಸರು ನೆಹರು ಓಲೇಕರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆ ಒಳಗೆ ನೀವು ಮಾತಾಡಿ, ಅವರನ್ನು ಕೇಳಿ, ಖಂಡಿತ ಕೇಳಿ, ಅವ್ರು ಏನ್ ಹೇಳ್ತಾರೆ ಕೇಳಿ. ಹಾಗೆ ನಾನು ಆ ವಿಚಾರವನ್ನು ನಿಮ್ ಜೊತೆ ಮುಂದುವರಿಸುವ ಮುನ್ನ ನಾವು ಸಾರ್ವಜನಿಕರಿಂದ ಕೂಡ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತೇವೆ. ಧನಂಜಯ್ ಕುಮಾರ್ ಇದ್ದಾರೆ. ಧನಂಜಯ್ ಕುಮಾರ್ರಿಗೆ ನೀವು ಪ್ರಶ್ನೆಯನ್ನು ಕೇಳಬಹುದು. ನಿಮ್ಮ ಪ್ರಶ್ನೆ ಏನು ಧನಂಜಯ್ ಕುಮಾರ್? ಯಡಿಯೂರಪ್ಪನವರು ಬಿಜೆಪಿ ಬಗ್ಗೆ ಮೊದಲಿಂದ ಬಂಡಾಯದ ಬಾವುಟವನ್ನು ಆರಿಸ್ಕೊಂಡು ಬರ್ತಾನೆ ಇದ್ದರು. ಈಗ ಮುಂದೊಂದು ದಿನ ಯಡಿಯೂರಪ್ಪನವರು ಕೆಜೆಪಿ ತೊರೆದು ಬಿಜೆಪಿ ಹೋಗೋದು ಪ್ರಮೇಯ ಬಂದರೆ ಆ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಹೋಗ್ತೀರಾ ಹೇಗೆ? ಖಂಡಿತ ಹಾಗಿಲ್ಲ. ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ವಿಷಯ ಮಾತಾಡೋದು ನಾನು ಮೊದಲು. ಯಡಿಯೂರಪ್ಪನವ್ರದ್ದು ವಿಷಯ ಹಾಗಿರ್ಲಿ. ನನ್ನನ್ನು ಬಿಜೆಪಿಯಿಂದ ಹೊರಗಟ್ಟಿದ್ರು, ಉಚ್ಚಾಟನೆ ಮಾಡಿದ್ರು. ಹೌದು. ಹಾಗಾಗಿ ಬಿಜೆಪಿಯವರು ವಿದ್ಯುಕ್ತವಾಗಿ ನನ್ನನ್ನು ವಾಪಸ್ ಕರೆಸ್ಕೊಂಡಾಗ ಮಾತ್ರ ನಾನು ಸೇರುವಂತ ಪ್ರಶ್ನೆ ಬರುವುದು. ಸಾಧ್ಯತೆ ಇದೆ. ಅದು ಇಲ್ಲ. ಉಮಾ ಭಾರತಿ ಅವ್ರ ಕತೆ ಏನಾಯ್ತು? ಕಲ್ಯಾಣ್ ಸಿಂಗ್ ಯಾರ್ಯಾರನ್ನು ಜೊತೆಗೆ ಅವರೆಲ್ಲರೂ ಕೂಡ ಹಿರಿಯ ನಾಯಕರಾಗಿದ್ದವ್ರೆ. ಅವರೆಲ್ಲರೂ ವಾಪಸ್ ಬಿಜೆಪಿ ಬಂದ್ರು. ನಾಳೆ ಯಡಿಯೂರಪ್ಪನವ್ರು ಬಂದ್ರು, ಆಶ್ಚರ್ಯ ಇಲ್ಲ. ಅದಕ್ಕಾಗಿ ಅವ್ರ ಪ್ರಶ್ನೆ ಪ್ರಸ್ತುತ ಅನ್ನೋದು ನಾನು. ನೋಡಿ, ಇದು ಎಲ್ಲ ಯಾರ್ಯಾರನ್ನು ನಮ್ಮ ಜೊತೆಗೆ ಯಾಕೆ ಹೋಲಿಕೆ ಮಾಡ್ತೀರಿ? ನಾವು ನಮ್ಮ ಬಗ್ಗೆ ಮಾತಾಡಬಹುದು. ಮುಂದೆ ಯಾವತ್ತೂ ಕೂಡ ಯಡಿಯೂರಪ್ಪನವ್ರು ಮತ್ತೆ ಬಿಜೆಪಿ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಒಂದು ಮಾತು ತಿಳ್ಕೊಳ್ಳಿ, ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಕೆಜೆಪಿಯನ್ನು ಸ್ಥಾಪನೆ ಮಾಡಿದಂಥದ್ದು ಅಧಿಕಾರದ ಆಸೆಯಿಂದ ಅಲ್ಲ. ನಮಗೆ ಮತ್ತು ಜಗದೀಶ್ ಶೆಟ್ಟರಿಗೆ ವೈಯಕ್ತಿಕವಾದಂಥ ಯಾವುದೇ ದ್ವೇಷ ಇಲ್ಲ, ಅಥವಾ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ಇರಬಾರ್ದು ಅಂತ ಹೇಳುವಂತ ಯಾವುದೇ. ಕೇಳಿ ಒಂದು ನಿಮಿಷ, ಇರಾದ ನಮಗಿಲ್ಲ. ಇದು ಜನ ವಿರೋಧಿ ಸರ್ಕಾರ, ಜನರ ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ ರೀ. ಸರ್ಕಾರ ಎಂಥ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ವೀರೇಂದ್ರ ಅವರೇ, ನೀವು ಯಾರ ಹತ್ರ ಕೇಳಿ. ಆ ಅಧಿಕಾರಿಗಳು ಯಾವೊಬ್ಬ ಸಚಿವರ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಇರಬಾರ್ದು ಅನ್ನೋದು ನೀವು. ಇದೇನು ಉಪಯೋಗ ಅಂತ ಜನಪ್ರಿಯ ಬಜೆಟ್ ಅನ್ನು ಮಂಡಿಸಿ ಚುನಾವಣೆಗೆ ಹೋದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು. ಯಾವ ಬಜೆಟ್? ನಿಮ್ಮ ಹಿಡನ್ ಅಜೆಂಡಾ ಅಲ್ಲಪ್ಪ. ಯಾವ ಬಜೆಟ್ ಇದು ಹೇಳಿ? ಅವ್ರೇನು ಬಜೆಟ್ ನಲ್ಲಿ ಎಂಥ ಜನಪ್ರಿಯತೆಯ ಬಗ್ಗೆ ಮಾತಾಡ್ಲಿ, ಅದನ್ನು ಜಾರಿ ಮಾಡೋದು ಮುಂದೆ ನಾವು ತಾನೇ. ನಾವು ಅಧಿಕಾರಕ್ಕೆ ಬರುವಂತದ್ದು, ಅವರೇನು ಅಧಿಕಾರಕ್ಕೆ ಬರುವಂತದ್ದು ಪ್ರಶ್ನೆನೇ ಇಲ್ಲ. ಸ್ವಂತಕ್ಕೆ ಲಾಭ ಮಾಡಿಕೊಳ್ಳುವಂಥದ್ದು ಉಳಿತದಲ್ಲ ಈ ಒಂದು ಸರ್ಕಾರ ಬಿದ್ದು ಹೋದ್ರೆ. ಇಷ್ಟು ದಿನ ನೀವು ತಳ್ಕೊಂಡ್ ಬಂದಿದ್ದು ಕೂಡ ಅದೇ ಸ್ವಂತದ ಲಾಭದ ಉದ್ದೇಶದಿಂದ. ಯಾಕೆ ರೇಣುಕಾಚಾರ್ಯ ಮಾತಾಡಲ್ಲ? ಯಾಕೆ ಬೊಮ್ಮಾಯಿ ಮಾತಾಡಲ್ಲ? ಯಾಕೆ ಮತ್ತೊಬ್ಬ ಸಚಿವರು ಮಾತಾಡಲ್ಲ? ಬೊಮ್ಮಾಯಿ ಬಗ್ಗೆ ನಾನು ಹೇಳುದಿಲ್ಲ. ಕರಂದ್ಲಾಜೆ ಅವರು ಮಾತಾಡಲ್ಲ. ಶೋಭಾ ಕರಂದ್ಲಾಜೆ ಹೇಳಿದಾರಲ್ಲ. ಏನ್ ಹೇಳಿದ್ದಾರೆ? ಶೋಭಾ ಕರಂದ್ಲಾಜೆ ಕೊಡ್ತೇನೆ ಅಂತ ಬಹಿರಂಗವಾಗಿ ಹೇಳಿದಾರೆ. ಅವರು ಯಾಕೆ ಹೇಳ್ಬೇಕು? ಅವರು ಓಹೋ, ಅಂದ್ರೆ ಶೋಭಕ್ಕ ಅವರು ಕೆಜೆಪಿ ಫಿಕ್ಸ್ ಅಂದಂಗಾಯ್ತು. ನೀವು ಜಗದೀಶ್ ಶೆಟ್ಟರಿಗೆ ಕೇಳಬೇಕಾ ಬೇಡವಾ? ನೋಡಿಪ್ಪ, ನೀವು ಒಳ್ಳೆ ಸರ್ಕಾರ ಕೊಡ್ತೀರಿ ಅಂತ ಹೇಳುವಂತ ಒಂದು ನಿರೀಕ್ಷೆ ಜನರಲ್ಲಿತ್ತು. ಇವತ್ತು ನಿಮಗೆ ಪದೇ ಪದೇ ದಿವಸ ಶಾಸಕರುಗಳು ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನ ಕೇಳಿದಾಗ ಜಗದೀಶ್ ಶೆಟ್ಟರ್ ಅವರು ಉತ್ತರವನ್ನು ಕೊಡ್ತಾರೆ. ಏನಂತ? ಅಯ್ಯೋ, ಅವ್ರು ಹೇಳ್ತಾನೆ ಇರ್ತಾರೆ ಬಿಡ್ರಿ. ಅವ್ರು ಹೇಳೋದವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ದಿನ ಹೇಳ್ತಾರೆ. ಅದನ್ನೇನು ಯಾರು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಅಂದ್ರೆ ನಿಮ್ಮ ಮಾತು ಸೀರಿಯಸ್ನೆಸ್ಸಿಗೂ ಕೂಡ ಅರ್ಹ ಅಲ್ಲ ಅನ್ನೋ ರೀತಿ ಹೇಳಿದ್ರು ಅವರು. ನಮಗೆ ನೆನಪಿರ್ಬೋದು, ಡಿಸೆಂಬರ್ 9ನೇ ತಾರೀಕು ನಾನು ನಿಮ್ಮನ್ನ ಹಾವೇರಿಯಲ್ಲಿ ಮಾತನಾಡಿದೆ. ನೀವು ಹೇಳಿದ್ರಿ ಬಿಜೆಪಿ ಸರ್ಕಾರ ಗಡ 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 ನಡುಗ್ತಾ ಇದೆ. ಧನಂಜಯ್ ಕುಮಾರ್ ಅವರು ಹೇಳಿದ್ರು ಏನಂತ? ಜಗದೀಶ್ ಶೆಟ್ಟರ್ ಅವರ ಎದೆಯಲ್ಲಿ ಭಯ ಹುಟ್ಟಿದೆ. ಹೌದು. ಎಲ್ಲಿ ಏನಾಯ್ತು? ದಿವಸ ಈಗ ಭಯದಿಂದಲೇ ಬದುಕ್ತಾ ಇದ್ದಾರೆ ಅವರು. ನೀವು ನೋಡ್ತಾ ಇರಿ. ಇದನ್ನು ಬಹಿರಂಗವಾಗಿ ಹೇಳಬೇಕು ಅಂತಿಲ್ಲ. ನಮ್ಮ ಗುರಿ ಇರುವಂಥದ್ದು ಮುಂದಿನ ಚುನಾವಣೆ. ಈಗ 22-23 ಜನ ರಾಜೀನಾಮೆ ಕೊಡುವಂಥದ್ದು ಶತಸಿದ್ಧ. ಅದಾದ ಮೇಲೆ ಸರ್ಕಾರ ಒಂದ್ಸರಿ ಬಿದ್ದು ಹೋದ ಮೇಲೆ ದಡದಡ ಅಂತ ಅಲ್ಲಿಂದ ಎಲ್ಲ ಓಡಿಕೊಂಡು ಬರ್ತಾ ಇರುವಂತ ದೃಶ್ಯ ನೀವೇ ನೋಡಬಹುದು. ಆಗ ಹುಡುಕಬೇಕು ಬಿಜೆಪಿಯಲ್ಲಿ ಉಳಿದಿದೆ ಅಂತ. ನೇರವಾಗಿ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ಧನಂಜಯ್ ಕುಮಾರ್ ರೇ, ಈ ಚುನಾವಣೆಯಲ್ಲಿ ಕೆಜೆಪಿಯ ನೇರ ಎದುರಾಳಿ ಯಾರು? ಸದ್ಯಕ್ಕೆ ಕೆಜೆಪಿಯ ನೇರ ಎದುರಾಳಿ ಕಾಂಗ್ರೆಸ್ ಪಾರ್ಟಿ. ಜನತಾದಳ ಲೆಕ್ಕಕ್ಕಿಲ್ಲ. BSR ಅಂತೂ ಕಣ್ಣಿಗೆ ಕಾಣಿಸುವುದಿಲ್ಲ. ಬಿಜೆಪಿ ಸಂಪೂರ್ಣ ಮಾಯ ಆಗ್ತದೆ. ಆದ್ರೆ ಕೆಜೆಪಿಯ ಜೊತೆ ಗುರುತಿಸಿಕೊಂಡಿರುವವರು, ಕೆಜೆಪಿಯಲ್ಲಿ ಈಗ ಇರುವವರು ಬಹುತೇಕರು ಬಿಜೆಪಿಯ
ಪ್ರಮುಖ ನಾಯಕರಾಗಿದ್ದಂತವ್ರು. ಯಡಿಯೂರಪ್ಪನವ್ರಂತೂ ಬಿಡಿ, ಯಡಿಯೂರಪ್ಪ BSY ಅಂದ್ರೆ ಬಿಜೆಪಿ ಅಂತ ನೀವೇ ಹೇಳ್ಕೊಂಡು ಓಡಾಡಿದ್ರಿ. ಹೌದು. ಹೀಗಿರುವಾಗ ಬಿಜೆಪಿ ಬಿಟ್ಟು KJP ಬಂದ್ರೆ ಬಹಳ ವ್ಯತ್ಯಾಸ ಏನು ಆಗೋದಿಲ್ಲ. ವ್ಯತ್ಯಾಸ ಏನು, ಬಿಜೆಪಿಯಲ್ಲಿ ಇದ್ದಂತ ಒಳ್ಳೆ ಅಂಶಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ. ಯಡಿಯೂರಪ್ಪ ಬಿಜೆಪಿಯಲ್ಲಿ ಮಾಡಿ ಒಳ್ಳೆ ಅಂಶ ಅವ್ರು ಹೇಳ್ತಾರೆ, ಈಶ್ವರಪ್ಪ ಹೇಳ್ತಾರೆ ಭ್ರಷ್ಟಾಚಾರ ಹೋಯ್ತು, ನಮ್ಮ ಪಕ್ಷದಲ್ಲಿದ್ದಂತ ಭ್ರಷ್ಟಾಚಾರ ಅದ್ರ KJP ಜೊತೆ ಹೋಯ್ತು. ಈಶ್ವರಪ್ಪ ಮತ್ತೆ ಭ್ರಷ್ಟಾಚಾರ, ಈಶ್ವರಪ್ಪನವರ ಬಾಯಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತು ಬರುವಂತಹದ್ದು. ಇದು ದೆವ್ವದ ಬಾಯಿಯಲ್ಲಿ ವೇದಾಂತ ಕೇಳಿದಾಗ ಆಗ್ತದೆ ನನಗೆ. ಏನ್ರಿ ಈಶ್ವರಪ್ಪನ ಕತೆ, ಯಾಕೆ ಮಾತಾಡಬೇಕು ನಾವು? ಏನ್ರಿ ಅಂದ್ರೆ ಇದು ರಾಜಕೀಯ ರೀ. ಸುಮ್ಮನೆ ಇಲ್ಲದ್ರೆ ಬೆಳಿಗ್ಗೆ ನೀವು ನನ್ನ ಬಾಯಿಯಲ್ಲಿ ಅವರ ಬಗ್ಗೆ ಮಾತಾಡಿಸ್ತೀರಿ. ಏನ್ರಿ, ಮೊನ್ನೆ ಲೋಕಾಯುಕ್ತದ ಒಂದು ದಾಳಿ, ಅವರ ಮನೆಯಲ್ಲಿ ನೋಟ್ ಎಣಿಸುವಂಥ ಒಂದು ಯಂತ್ರ ಸಿಕ್ಕುವಂಥದ್ದು ನೋಡಿ, ದಾರ್ಷ್ಟ್ಯ ನೋಡಿ ಆ ಮನುಷ್ಯನಿಗೆ. ಅವ್ರು ಏನು ಹೇಳಿದ್ದು, ಅದು ನಾನು ಮಕ್ಕಳಿಗೆ ಆಟಕ್ಕೆ ತಂದದ್ದು ಅಂತ. ನನ್ನ ನೇರ ಪ್ರಶ್ನೆ ನಿಮಗೆ, ಆ ಪ್ರಶ್ನೆಯನ್ನ ಕೇಳ್ತೇನೆ. ಆದ್ರೆ ಅದಕ್ಕೂ ಮೊದಲು ಹಿಟ್ ಅಂಡ್ ರನ್ ನಲ್ಲಿ ಈಗ ಒಂದು ಸಣ್ಣ ವಿರಾಮ. ಹಿಟ್ ಅಂಡ್ ರನ್, ಇದು ಉಪ್ಪುಂದನ ಉಪಟಳ.